ಈ ಜ್ಯೂಸಸ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಮುಖ್ಯವಾದದ್ದು. ಯಾಕೆಂತಂದರೆ ಸಾತ್ವಿಕವಾದ ಆಹಾರ, ಈ ಹಣ್ಣು ಹಾಗೂ ತರಕಾರಿಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂಥ ಎಲ್ಲ ಥರದ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸು, ಮಿನರಲ್ಸು ಎಲ್ಲದೂ ಸಿಗೋದ್ರಿಂದ ಅದನ್ನು ನಾವು ಯಾವಾಗಲೂ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ ಕಾಂಬಿನೇಷನ್ ಮಾಡಿಕೊಂಡು ಅದನ್ನು ನಾವು ಸೇವಿಸಿದಾಗ ನಮಗೆ ಯಾವ ರೀತಿ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಆ್ಯಕ್ಚುಲಿ ಒಬೆಸಿಟಿ ಅನ್ನೋದು ತುಂಬ ಇತ್ತೀಚೆಗೆ ಕಾಣ್ತಾ ಇದೆ ಜಾಸ್ತಿಯಾಗಿ. ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆರ್ಥರೈಟಿಸ್, ರುಮ್ಯಾಟಿಸಮ್, ಈ ಥರ ಜಾಯಿಂಟ್ಸ್ ಪೈನು, ಬಾಡಿನಲ್ಲಿರೋ ಟಾಕ್ಸಿನ್ಸನ್ನು ಹೊರಗಡೆ ಹಾಕಲಿಕ್ಕೆ ಈ ಜ್ಯೂಸ್ ಮತ್ತು ಸೂಪು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಜನರಿಗೆ ಒಂದು ಕನ್ಫ್ಯೂಷನ್ ಇರ್ಬೋದು, ಡಯಾಬಿಟಿಕ್ ಇರೋರು ಈ ಸಕ್ಕರೆನ ಅಥವಾ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ಬೋದಾ ಅಥವಾ ತುಂಬ ದಪ್ಪ ಇರೋರು ಯೂಸ್ ಮಾಡ್ಬೋದಾ ಅಂತ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಏನೂ ತೊಂದರೆ ಇರೋದಿಲ್ಲ. ಹಾಗೆ ಡಯಾಬಿಟಿಕ್ ಪೇಷಂಟ್ಸಿಗೆ ಆ್ಯಪಲ್ ಆಗಲಿ, ಕ್ಯಾರೆಟ್ ಆಗಲಿ ಯಾವುದರಿಂದಲೂ ಅವ್ರ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ. ಸೊ ಅದರಲ್ಲಿ ಹಣ್ಣಲ್ಲಿ ಸುಕ್ರೋಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಗ್ಲೂಕೋಸ್ ಲೆವೆಲ್ ವೇರಿಯೇಷನ್ ಜಾಸ್ತಿ ಆಗೋದಿಲ್ಲ. ಸೊ ಅದನ್ನು ನೀವು ಆರಾಮಾಗಿ ಸ್ವಲ್ಪದಲ್ಲಿ ತೊಗೋಬೋದು. ಕೆಲವೊಂದು ಪರ್ಟಿಕ್ಯುಲರ್ ಫ್ರೂಟ್ಸ್ ಮಾತ್ರ ತೊಗೊಳ್ಬಾರ್ದು. ನಿಮಗೆ ಕ್ಯಾರೆಟ್ ಮತ್ತು ಆ್ಯಪಲ್ ಕೂಡ ಏನೂ ತೊಂದರೆಯನ್ನು ಕೊಡೋದಿಲ್ಲ. ಸೊ ಅದಕ್ಕೆ ನಿಮಗೆ ಬೇಡ ಅಂತ ಅನಿಸಿದ್ರೆ ಬೆಲ್ಲದ ಪುಡಿ ಹಾಕ್ಕೊಳ್ಳೋದು ಬೇಡ. ಅದಕ್ಕೆ ನಿಮಗೆ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು. ಬಿ ಪಿ ಇದ್ದವರು ಅದನ್ನು ಕೂಡ ಅವಾಯ್ಡ್ ಮಾಡಿಕೊಂಡು ಹಾಗೇನೆ ಕೂಡ ಮಾಡ್ಕೋಬೋದು. ಕೆಲವರಿಗೆ ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಪೆಪ್ಪರ್ ಪುಡಿ ಹಾಕ್ಕೋಬೋದು. ಆಪಲ್ ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಆಪಲ್, ಕ್ಯಾರೆಟ್, ತುರಿದ ಶುಂಠಿ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಬೆಲ್ಲದ ಪುಡಿ. ಇವತ್ತು ನಾವು ಒಂದು ಕ್ಯಾರೆಟ್, ಆ್ಯಪಲ್, ಲೆಮನ್ ಜ್ಯೂಸು ಈ ರೀತಿ ಎಲ್ಲ ಹಾಕಿಬಿಟ್ಟು ಒಂದು ಸ್ಪೆಷಲ್ ಆಗಿರೋ ಜ್ಯೂಸನ್ನು ಮಾಡೋವಂಥದ್ದು. ಇದು ಬರೀ 2-3 ನಿಮಿಷದಲ್ಲಿ ನಿಮಗೆ ಎಷ್ಟು ಫಾಸ್ಟಾಗಿ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಯಾವ ಟೈಮಲ್ಲಿ ತೊಗೋಬೋದು ಅಂತಂದರೆ, ನೀವು ಖಾಲಿ ಹೊಟ್ಟೆಲಿ ಬೆಳಗ್ಗೆ 1 ಲೋಟ ಫುಲ್ಲು ಮತ್ತು ಸಂಜೆ ಊಟಕ್ಕೆ ಮೊದಲು, ಅಂದರೆ ಊಟನ ಆ್ಯಕ್ಚುಲಿ ರಾತ್ರಿ ಮಾಡಲೇಬಾರ್ದು. ಈ ರೀತಿ ಜ್ಯೂಸ್ ಮತ್ತು ತರಕಾರಿಗಳನ್ನು ಸೇವಿಸೋದ್ರಿಂದ ಏನೇ ಎಕ್ಸ್ಟ್ರಾ ಫ್ಯಾಟ್ ಇದ್ರೂ ಕಡಿಮೆ ಆಗ್ತಾ ಬಂದು ಬಾಡಿ ಸ್ಲಿಮ್ ಆಗ್ತಾ ಹೋಗುತ್ತೆ. ಆಮೇಲೆ ಫೇಸಿಗೆ ಗ್ಲೋ ಬರಲಿಕ್ಕೆ ಕೂಡ ಕ್ಯಾರೆಟ್ ಮತ್ತು ಆ್ಯಪಲ್ ತುಂಬ ಒಳ್ಳೆಯದು. ಇದ್ರ ಪೇಸ್ಟನ್ನು ಕೂಡ ಕೆಲವರು ಮುಖಕ್ಕೆ ಪ್ಯಾಕಿಂಗ್ ಥರ ಕೂಡ ಯೂಸ್ ಮಾಡ್ತಾರೆ. ನಾವು ಈ ತರಕಾರಿ, ಹಣ್ಣು ಮತ್ತು ಟೇಸ್ಟಿಗೆ ಈ ರೀತಿ ಹಾಕಿದ್ರೆ ಅದರಲ್ಲಿ ಟೇಸ್ಟ್ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗುವಂಥ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಹೋಗುತ್ತೆ. 100 ಗ್ರಾಂ ಸೇಬಿನಲ್ಲಿ ಸಿಗುವಷ್ಟು ಕ್ಯಾಲೋರೀಸ್ 52 ಕಿಲೋ ಕ್ಯಾಲೋರೀಸ್. ಕ್ಯಾರೆಟಿನಲ್ಲಿ ಸಿಗುವ ಕಿಲೋ ಕ್ಯಾಲೋರೀಸ್ 43. 10 ಗ್ರಾಂ ಬೆಲ್ಲದಲ್ಲಿ ಸಿಗುವಷ್ಟು ಕಿಲೋ ಕ್ಯಾಲೋರೀಸ್ 35 ಕಿಲೋ ಕ್ಯಾಲೋರೀಸ್. 5 ml ನಿಂಬೆ ರಸದಲ್ಲಿ ಸಿಗುವ ಕಿಲೋ ಕ್ಯಾಲೋರೀಸ್ 2 ಕಿಲೋ ಕ್ಯಾಲೋರೀಸ್.